ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ. ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ 37ನೆಯ ಅಧ್ಯಾಯವನ್ನು ತಿಳಿಯೋಣ. ಓಂ ಸದ್ಗುರು ಸಿದ್ಧಾರೂಢನೇ, ನಿನಗೆ ನಮಸ್ಕಾರ ಮಾಡುತ್ತೇನೆ. ಅಜ್ಞರಾದ ನಮಗೆ ನಿನ್ನ ಮಹಿಮೆಯೂ ತಿಳಿಯಲಾಗದು. ಈ ಭವಸಾಗರವು ನಮ್ಮನ್ನು ಮುಳುಗಿಸುತ್ತಿರುವಾಗ ನಮ್ಮನ್ನು ತಾರಿಸಲಿಕ್ಕೆ ನೀನೇ ನೌಕರೂಪನಾಗಿದ್ದಿ. ನಿನ್ನ ಸೆರಗನ್ನು ಹಿಡಿದುಕೊಂಡು ನಾವು ಭವದೊಳಗಿಂದ ಪಾರಾಗುವೆವು. ನೀನು ನಮ್ಮ ಸಲುವಾಗಿಯೇ ಅವತರಿಸುತ್ತಿ. ಇದನ್ನು ನಾನು ಸತ್ಯವಾಗಿ ತಿಳಿದಿರುವೆನು. ನೀನು ನಮ್ಮನ್ನು ಉಪೇಕ್ಷಿಸಿದೆ ಎಂದರೆ ಮತ್ಯಾರು ನಮ್ಮನ್ನು ಕೈ ಹಿಡಿಯುವವರು ಇದ್ದಾರೆ? ನಿನ್ನ ಹೊರತು ಈ ಸಂಸಾರದಲ್ಲಿ ರಕ್ಷಿಸುವವರು ಮತ್ಯಾರೂ ಇಲ್ಲವೆಂದು ನಾನು ನಂಬಿರುತ್ತೇನೆ. ಆದ್ದರಿಂದ ಸದ್ಭಾವದಿಂದ ನಿನ್ನನ್ನೇ ಕುರಿತು ಶರಣು ಬಂದಿರುವೆವು. ನಿನ್ನ ಕೀರ್ತಿಯನ್ನೇ ಹಾಡುವೆವು. ಹೃದಯದಲ್ಲಿ ನಿನ್ನ ರೂಪವನ್ನೇ ನೋಡುವೆವು ಮತ್ತು ಚಿತ್ತದಿಂದ ನಿನ್ನನ್ನೇ ಧ್ಯಾನಿಸುವೆವು. ನಿನ್ನ ಸನ್ನಿಧಿಯಲ್ಲಿಯೇ ಇರುವೆವು. ನಿನ್ನ ಸ್ಥಾನಕ್ಕೆ ಅನುದಿನದಲ್ಲಿ ಬರುವೆವು. ನಿನ್ನ ನಾಮವನ್ನೇ ಮುಖದಿಂದ ಉಚ್ಚರಿಸುವೆವು ಮತ್ತು ಯಮನಿಗೆ ಸಹ ಅಂಜಲಾರೆವು. ನಮಗೆ ನಿತ್ಯದಲ್ಲಿ ಸಂತ ಸಂಗತಿಯನ್ನೇ ಕೊಡು. ನಮ್ಮ ಚಿತ್ತವನ್ನು ನಿನ್ನ ಪಾದದಲ್ಲಿಯೇ ಇರಗೊಡು. ದೇಹಾದಿಗಳಲ್ಲಿ ಉದಾಸೀನತ್ವವನ್ನೇ ಉಂಟು ಮಾಡು. ಇದರ ಹೊರತು ಹೆಚ್ಚಿಗೇನೂ ಬೇಡುವುದಿಲ್ಲ. ಯಾವಾತನಿಗೆ ಸತ್ಸಂಗದಲ್ಲಿ ಅಖಂಡ ರತಿ ಇರುವುದೋ ಅವನೇ ಈ ಜಗದೊಳಗೆ ಧನ್ಯನು. ಆತನ ಪಾದದಲ್ಲಿ ಸರ್ವಭೋಗಗಳು ಮತ್ತು 4 ಭುಕ್ತಿಗಳು ಉರುಳಾಡಿರುತ್ತವೆ. ಸತ್ಸಂಗವು ಸುಖದ ಸಾಗರವಿರುವುದು. ಸತ್ಸಂಗದಿಂದಲೇ ಸರ್ವ ಬಂಧಗಳ ಪರಿಹಾರವು. ಸತ್ಸಂಗದಿಂದಲೇ ಶೀಘ್ರವಾಗಿ ಜ್ಞಾನವು ಪ್ರಾಪ್ತವಾಗುತ್ತದೆ. ಸತ್ಸಂಗವೇ ಮೋಕ್ಷ ರೂಪವಾಗಿರುತ್ತದೆ. ಇಂಥ ಸತ್ಸಂಗತಿಯ ಮಹಿಮೆಯನ್ನು ಈಶ್ವರ ಮತ್ತು ಪಾರ್ವತಿ ಇವರಿಬ್ಬರೂ ಬಲ್ಲರು. ಈ ಮಹಿಮೆಯನ್ನು ವರ್ಣಿಸಲಿಕ್ಕೆ ಹೋದರೆ ಕಡೆಮುಟ್ಟುವಂತಿಲ್ಲ. ಆ ಸತ್ಸಂಗದಿಂದಲೇ ಆತ್ಮರಾಮನನ್ನು ಹೊಂದತಕ್ಕದ್ದು. ಸತ್ಸಂಗ ದೆಸೆಯಿಂದ ಪಟ್ಟಂಥ ಕಷ್ಟಗಳೆಲ್ಲ ಸಹಜವಾಗಿ ಬ್ರಹ್ಮಾರ್ಪಣವಾಗುವು. ಅವುಗಳಿಂದ ಆ ದಯಾಘನನಾದ ಸದ್ಗುರುವು ಸಂತುಷ್ಟನಾಗಿ ಜ್ಞಾನವನ್ನು ಕೊಡುವಂಥವನಾಗುವನು. ಇರಲಿ, ಮಹಾಕ್ಷೇತ್ರವಾದ ಹರಿದ್ವಾರದಲ್ಲಿ ಒಬ್ಬ ಚತುರನಾದ ಬ್ರಾಹ್ಮಣನಿರುವನು. ಅವನಿಗೆ ಕೃಷ್ಣನೆಂಬ ಹೆಸರಿನ ಒಬ್ಬನೇ ಮಗನಿರುವನು. ಆ ಬ್ರಾಹ್ಮಣನು ಗೃಹದಲ್ಲಿ ನಿತ್ಯ ತುಳಸೀದಾಸಕೃತ ರಾಮಾಯಣವನ್ನು ಓದುತ್ತಿರುವಾಗ ಕೃಷ್ಣನ ಅತ್ಯಾದರದಿಂದ ಶ್ರವಣ ಮಾಡುತ್ತಾ ತಲ್ಲೀನ ಚಿತ್ತನಾಗಿರುತ್ತಿದ್ದನು. ಸಾಧು ಸತ್ಪುರುಷರ ಕಥೆಗಳನ್ನು ಸಹ ಆಗಾಗ ಕೇಳಿ ಬಹು ಆನಂದ ಪಡುತ್ತಿದ್ದನು. ಹೀಗಾಗಿ ಆತನಿಗೆ ಸಾಧುಗಳ ಮೇಲೆ ಬಹಳ ಶ್ರದ್ಧಾ ಉತ್ಪನ್ನವಾಗಿ ಅವರ ಸೇವೆ ಮಾಡುವುದಕ್ಕೆ ಇಚ್ಛಿಸುತ್ತಿದ್ದನು. ಸಂತ ಜನರ ಭಕ್ತರಾಗಿದ್ದ ಕಬೀರದಾಸರ ಚರಿತ್ರವನ್ನು ಕೇಳಿ ಕೃಷ್ಣನಿಗೆ ಕಣ್ಣೊಳಗಿಂದ ನೀರು ಸುರಿಯುತ್ತಿದ್ದವು ಮತ್ತು ಅವರಂತೆ ತಾನು ಆಗಬೇಕೆಂದು ನಿಶ್ಚಯಿಸಿದನು. ನಿತ್ಯವೂ ಗಂಗಾ ನದಿಯ ತೀರಕ್ಕೆ ಹೋಗಿ ಅಲ್ಲಿರುವ ಸಾಧುಗಳ ಸೇವೆ ಮಾಡುತ್ತಾ ಬಹುಪ್ರೇಮದಿಂದ ಅವರ ಹತ್ತಿರದಲ್ಲೇ ಯಾವಾಗಲೂ ಕೂಡುತ್ತಿದ್ದನು. ವಿದ್ಯಾಭ್ಯಾಸವನ್ನು ತಪ್ಪಿಸಿ ಸೇವಾ ಮಾಡುವುದರಲ್ಲಿ ಬಹಳ ಆದರಯುಕ್ತನಾಗಿದ್ದನು. ಇದನ್ನು ನೋಡಿ ಆತನ ಹಿರಿಯರಿಗೆ ಬಹಳ ಚಿಂತೆ ಹತ್ತಿತು. ಕೃಷ್ಣನಿಗೆ 10 ವರ್ಷ ವಯಸ್ಸಾದಾಗ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡೆಂದು ತಾಯಿ ತಂದೆಗಳು ಹೇಳುತ್ತಿದ್ದರೆ ಇವನು ಅವರ ಮಾತಿಗೆ ಕಿವಿಗೊಡುತ್ತಿದ್ದಿಲ್ಲ. ಯಾರಾದರೂ ಸಾಧುಗಳು ಭೇಟಿಯಾದರೆ ಅವರನ್ನು ಊಟಕ್ಕೆ ಮನೆಗೆ ಕರೆದುಕೊಂಡು ಬರುವನು. ಕೆಲವು ಸಾರಿ ಹೀಗೆ ಮಾಡಿದ ಮೇಲೆ ತಂದೆಯು ಕೃಷ್ಣನಿಗೆ ಒಮ್ಮೆ ಹೇಳುತ್ತಾನೆ, ಸಾಧುಗಳನ್ನು ಮನೆಗೆ ಕರೆದುಕೊಂಡು ಬರುವ ಕೆಲಸವನ್ನು ನೀನು ಮಾಡಬಾರದು. ಈ ಪ್ರಕಾರ ನೀನು ಮಾಡುವುದರಿಂದ ನಿನ್ನ ದೆಸೆಯಿಂದ ಬಹಳ ತ್ರಾಸ ಅನಿಸುವುದು ಮತ್ತು ನಿನ್ನ ಸಾಧುವನ್ನು ನಾನು ಹೊರಗೆ ಕಳುಹಿಸುವೆನು ನೋಡು. ಈ ಪ್ರಕಾರ ತಂದೆಯು ಅಂದದ್ದು ಕೇಳಿ ಕೃಷ್ಣನಿಗೆ ಬಹಳ ಚಿಂತೆಯುಂಟಾಗಿ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ಒಮ್ಮೆ ಗಂಗಾ ತೀರಕ್ಕೆ ಹೋದಾಗ ಅಲ್ಲಿ ಒಬ್ಬ ಸಾಧು ಬಿದ್ದಿರುವುದನ್ನು ನೋಡಿ ಅವನ ಸಮೀಪಕ್ಕೆ ಹೋಗಿ ವಿಚಾರಿಸಿದಾಗ ಆತನು ಅನ್ನುತ್ತಾನೆ, ನನಗೆ ಏನೇನೂ ಆಹಾರ ಸಿಗಲಿಲ್ಲ. ನಾನು ಅನ್ನ ಉಣ್ಣುವುದಿಲ್ಲ. ಬರೀ ಹಾಲು ಕುಡಿದು ಪ್ರಾಣ ರಕ್ಷಣೆ ಮಾಡಿಕೊಳ್ಳುತ್ತೇನೆ. ಅದರ ಹೊರತು ಮತ್ಯಾವ ಆಹಾರವನ್ನು ನಾನು ಸೇವಿಸುವುದಿಲ್ಲ. ಕೃಷ್ಣನು ಮನೆಗೆ ಹೋಗಿ ನೋಡಿದರೆ ಹಾಲು ಇದ್ದಿಲ್ಲ. ಇದರಿಂದ ಆತನಿಗೆ ಬಹಳ ಚಿಂತೆಯಾಯಿತು. ಆಗ ಏನು ಮಾಡಿದನೆಂದರೆ ಸಾಧುಕೋಸ್ಕರ ಹಾಲು ತರಲಿಕ್ಕೆ ತನ್ನ ತಂದೆಯ ಹಣವನ್ನು ಕದ್ದುಕೊಂಡು ಪೇಟೆಗೆ ಹೋಗಿ ಹಾಲು ಕೊಂಡುಕೊಂಡು ಆ ಸಾಧುವಿಗೆ ಕೊಡುವಾಗ ಅಕಸ್ಮಾತ್ತಾಗಿ ಆತನ ತಂದೆಯು ನೋಡಿ ಕೃಷ್ಣನಿಗೆ ಅದೆಲ್ಲಿಯದು ಎಂದು ಕೇಳಿದನು. ಕೃಷ್ಣನು ಅನ್ನುತ್ತಾನೆ, ಈ ಸಾಧುವು ಉಪವಾಸ ಸಾಯುತ್ತಿದ್ದನ್ನು ನೋಡಲಾರದೆ ನಿನ್ನ ರೊಕ್ಕವನ್ನು ಕದ್ದುಕೊಂಡು ಬಂದು ಹಾಲು ತಂದು ಕೊಟ್ಟಿರುತ್ತೇನೆ. ಇದನ್ನು ಕೇಳಿ ತಂದೆಯು ಬಹಳ ಕ್ರೋಧ ಹೊಂದಿ ಕೃಷ್ಣನಿಗೆ ಕಟ್ಟಿಗೆಯಿಂದ ಚೆನ್ನಾಗಿ ಹೊಡೆದು ಮನೆಗೆ ಕರೆದುಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಹಾಕಿದನು. ಆ ಸಮಯದಲ್ಲಿ ಕೃಷ್ಣನು ಸಾಧು ದೆಸೆಯಿಂದ ಬಹಳ ಚಿಂತೆ ಮಾಡುವಂಥವನಾಗಿ ತನ್ನೊಳಗೆ ಅನ್ನುತ್ತಾನೆ,
ಆತನಿಗೆ ಯಾರು ಹಾಲು ಒಯ್ದು ಕೊಡುವರು? ಹಾಲು ಸಿಗದಿದ್ದರೆ ಆತನು ಸಾಯುವನಲ್ಲ. ಹೇ ಶ್ರೀರಾಮನೇ, ನೀನು ಬಂದು ನನ್ನನ್ನು ಬಿಡಿಸುವೆಯಾದರೆ ನಾನು ಓಡಿ ಆ ಸಾಧುವಿನ ಹತ್ತಿರ ಹೋಗಿ ನನ್ನ ದೇಹವನ್ನಾದರೂ ಮಾರಿಕೊಂಡು ಆತನಿಗೆ ಹಾಲು ಕೊಡುತ್ತಿದ್ದೆ. ಹೀಗನ್ನುತ್ತಾ ಕೃಷ್ಣನು ಅಳಹತ್ತಿದನು. ಕೂಡಲೇ ಆ ಸಾಧು ತನ್ನ ಸಮೀಪವೇ ಬಂದು ನಿಂತದ್ದನ್ನು ಕೃಷ್ಣನು ನೋಡಿದನು. ಸಾಧುವಾದರೂ ಕೃಷ್ಣನನ್ನು ಬಹುಪ್ರೇಮದಿಂದ ಅಪ್ಪಿಕೊಂಡನು. ಕೂಡಲೇ ಕೃಷ್ಣನನ್ನ ಕುರಿತು, ನೀನು ಈಗ ಏನೂ ಚಿಂತೆ ಮಾಡಬೇಡ, ನಾನು ನಿತ್ಯದಲ್ಲಿಯೂ ನಿನ್ನ ಸಮೀಪವೇ ಇರುವನು, ಯೋಗ ಕಾಲದಲ್ಲಿ ನಿನ್ನನ್ನು ಬಿಡಿಸುವೆನು ಎಂದು ಅಂದನು. ಹಾಗೆ ಕೃಷ್ಣನು ಅನ್ನುತ್ತಾನೆ, ತಂದೆಯೇ, ನನ್ನನ್ನು ನಿನ್ನ ಹತ್ತಿರ ಇಟ್ಟುಕೋ, ನಿನ್ನ ಸೇವೆ ಬಹಳ ಸುಖದಾಯಕವಾಗಿರುತ್ತದೆ. ಹೀಗೆ ಅನ್ನುವಾಗ ಕೃಷ್ಣನು ಗದ್ಗದಿತ ಕಂಠನಾಗಿ ಕಣ್ಣುಗಳಿಂದ ನೀರು ಸುರಿಸುತ್ತಾ, ಹೇ ದಯಾಳುವೆ, ನೀನು ನನ್ನನ್ನು ಇಲ್ಲಿ ಬಿಡಬೇಡ, ನನ್ನ ಪ್ರಾಣಾಂತಕವಾಗುವುದು, ಆದ್ದರಿಂದ ನಿನ್ನನ್ನು ಪ್ರಾರ್ಥಿಸುವೆನು ಎಂದು ಅಂದದ್ದು ಕೇಳಿ ಆ ಸಾಧು ಆತನಿಗೆ ಆಶ್ವಾಸನವನ್ನು ಕೊಟ್ಟು, ನೀನು ಚಿಂತೆ ಮಾಡಬೇಡ, ನನ್ನ ನಿರ್ವಾಣ ರೂಪವನ್ನು ನೋಡು ಎಂದು ಹೇಳಿದನು. ಕೂಡಲೇ ಆ ಸಾಧು ರೂಪವು ಅದೃಶ್ಯವಾಯಿತು ಮತ್ತು ಅಲ್ಲೇ ಶ್ರೀರಾಮನು ಪ್ರಕಟನಾದನು. ಆಗ ಎಲ್ಲ ಕಡೆಯಲ್ಲಿಯೂ ತೇಜವೇ ಕಾಣಿಸುವಂಥದ್ದಾಗಿ ಮಧ್ಯದಲ್ಲಿ ಆ ರಾಮರೂಪವನ್ನು ಕೃಷ್ಣನು ನೋಡುವಂಥವನಾದನು. ಘನಶ್ಯಾಮ ವರ್ಣ, ಶರೀರ ಕಾಂತಿ ಇದ್ದು ಕಿರೀಟ ಕುಂಡಲಗಳಿಂದ ಶೋಭಾಯಮಾನನಾಗಿ ಕೊರಳೊಳಗೆ ವೈಜಯಂತಿಯ ಮಾಲ ತೂಗುತ್ತಾ ಮುಖಕಮಲವು ಸೂರ್ಯಮಂಡಲವೋ ಎಂಬಂತೆ ಶ್ರೀರಾಮನು ವಿರಾಜಮಾನನಂತಾಗುವನು. ಇಂಥ ಸುಂದರ ರೂಪವನ್ನು ನೋಡಿ ಕೃಷ್ಣನು ಬ್ರಹ್ಮಾನಂದದಲ್ಲಿ ಮಗ್ನನಾಗಿ ದೇಹ ಭಾವವನ್ನು ಮರೆತು ರಾಮರೂಪದಲ್ಲಿ ತಲ್ಲೀನ ವೃತ್ತಿಯುಳ್ಳಂಥವನಾದನು. ಆಗ ಶ್ರೀರಾಮನು ಕೃಷ್ಣನನ್ನು ಕುರಿತು ಅತ್ಯಂತ ಮಧುರ ಮತ್ತು ಪ್ರೇಮಯುಕ್ತ ಭಾಷಣ ಮಾಡುತ್ತಾನೆ. ಬಹಳ ನಿನ್ನ ಅನಂತ ಜನ್ಮಗಳ ಪುಣ್ಯ ಒಟ್ಟುಗೂಡಿ ನೀನು ಈ ಕಾಲದಲ್ಲಿ ನನ್ನನ್ನು ನೋಡುತ್ತಿ. ಸಂತ ಚರಣದಲ್ಲಿ ನಿನ್ನ ಭಕ್ತಿಯು ದೃಢವಾಗಿರುವುದೋ ನೋಡೋಣ ಎಂದು ನಾನು ಬಂದಿರುತ್ತೇನೆ. ನಿನಗೆ ಸಾಧು ಸ್ಥಿತಿಯ ಹೊರತು ಎರಡನೇ ಏನೊಂದೂ ಆಸಕ್ತಿ ಇರುವುದಿಲ್ಲ. ಅದನ್ನು ನೀನು ಅಲ್ಪ ಕಾಲದಲ್ಲಿ ಹೊಂದುವಿ. ಅಲ್ಲಿವರೆಗೆ ನೀನು ಸಾಧು ಸೇವೆಯಲ್ಲಿ ರಮಿಸುವಂಥವನಾಗು. ನನ್ನ ನಾಮವನ್ನು ನಿರಂತರದಲ್ಲಿಯೂ ನೀನು ಜಪಿಸಿದೆ ಎಂದರೆ ನಾನು ಸರ್ವದಾ ನಿನ್ನ ಹತ್ತಿರವೇ ಇರುವೆನು. ಹೀಗೆ ಕೃಪಾವಚನವನ್ನು ನುಡಿದು ಶ್ರೀರಾಮನು ಅಂತರ್ಧಾನನಾಗುವಂಥವನಾದನು. ತತ್ಕಾಲವೇ ಕೃಷ್ಣನ ತಂದೆಯು ಬಂದು ಕೃಷ್ಣನನ್ನು ಪ್ರೀತಿಯಿಂದ ಆಲಂಗಿಸಿ ಅನ್ನುತ್ತಾನೆ, ನಿನ್ನ ಮುಖದ ಮೇಲೆ ಎಂಥ ತೇಜಸ್ಸು ಕಾಣುವುದು. ಇಂದಿನಿಂದ ನಿನ್ನ ಇಚ್ಛೆ ಇದ್ದಂತೆ ಮಾಡು, ನಿನಗೆ ನಾನು ಅಡ್ಡಿ ಮಾಡುವುದಿಲ್ಲ, ಆದರೆ ನೀನು ಮನೆಯಲ್ಲಿಯೇ ಇರು. ಪಿತನ ಈ ವಚನವನ್ನು ಕೇಳಿ ಕೃಷ್ಣನಿಗೆ ಅತ್ಯಂತ ಆನಂದ ಉಂಟಾಗಿ ಪ್ರೇಮ ಭರದಿಂದ ನಾಮವನ್ನು ಹಾಡುತ್ತಾ ಆತನು ಸತೇಜ ಮುಖವುಳ್ಳವನಾಗಿ ಕುಣಿಯಲಾರಂಭಿಸಿದನು. ಆ ಹೊತ್ತಿನಿಂದ ಕೃಷ್ಣನು ನಿತ್ಯದಲ್ಲಿಯೂ ಸಾಧುಗಳನ್ನು ಮನೆಗೆ ಕರೆದುಕೊಂಡು ಬಂದು ಬಹಳ ಆನಂದದಿಂದ ಅವರಿಗೆ ಯಥೇಷ್ಟ ಭೋಜನ ಇತ್ಯಾದಿ ಉಪಚಾರಗಳನ್ನು ಮಾಡಿಸಿ ಮುಂದೆ ಕಳುಹಿಸುತ್ತಿರುವನು. ಕೃಷ್ಣನಿಗೆ 16 ವರ್ಷಗಳಾಗುತ್ತಲೇ ತಂದೆಯು ಆತನಿಗೆ ಬಹಳ ಆಗ್ರಹದಿಂದ ಲಗ್ನ ಮಾಡಿದನು. ಕೃಷ್ಣನು ಆಮೇಲೆ 1 ವರ್ಷ ತನಕ ಮನೆಯಲ್ಲೇ ಇದ್ದನು. ಒಂದಾನೊಂದು ದಿವಸ ಆತನಿಗೆ ಒಬ್ಬ ಸಾಧುವು ಭೇಟಿಯಾಗಿ ವೈರಾಗ್ಯ ಬೋಧಿಸಿದನು. ಆತನ ಬೋಧವನ್ನು ಕೇಳಿದ ಕೂಡಲೇ ಕೃಷ್ಣನಿಗೆ ತೀವ್ರ ವೈರಾಗ್ಯ ಪ್ರಾಪ್ತವಾಗಿ ತಾಯಿ, ತಂದೆ, ಪತ್ನಿ ಮುಂತಾದವರನ್ನು ಬಿಟ್ಟು ರಾತ್ರಿ ಹೊತ್ತಿನಲ್ಲಿ ಯಾರಿಗೂ ತಿಳಿಸದೆ ಆ ಸಾಧು ಕೂಡ ಹೊರಟು ಹೋದನು. ಮನೆ ಬಿಟ್ಟು ಅರಣ್ಯ ಪಥವನ್ನು ಹಿಡಿದು ಹೋಗುತ್ತಾ ಇಬ್ಬರು ಅನೇಕ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ಕಡೆಗೆ ಕಾಶಿ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಅವರು ಒಬ್ಬ ಸನ್ಯಾಸಿಯ ಕಡೆಗೆ ಹೋಗಿ ಆತನ ಸೇವೆ ಮಾಡುತ್ತಿದ್ದರು. ಆ ಸನ್ಯಾಸಿಯು ವಿಚಾರಿಸಿದಾಗ ಕೃಷ್ಣನು ತನ್ನವರು ಯಾರೂ ಇಲ್ಲ, ಸನ್ಯಾಸ ದೀಕ್ಷಾ ಕೊಡಬೇಕೆಂದು ಗುರುಗಳಿಗೆ ಪ್ರಾರ್ಥಿಸಿದನು. ಆಗ ಗುರುಗಳು ಆತನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಕಿವಿಯಲ್ಲಿ ಪ್ರಣವ ಮಂತ್ರ ಉಪದೇಶ ಮಾಡಿ ಕೃಷ್ಣನಿಗೆ ಗೋವಿಂದಾನಂದ ಎಂಬ ಹೆಸರಿಟ್ಟರು. ಕೆಲವು ದಿವಸಗಳಾದ ಮೇಲೆ ಗುರುವಾಜ್ಞೆಯನ್ನು ಪಡೆದು ಗೋವಿಂದಾನಂದನು ಕ್ಷೇತ್ರ ಸಂಚಾರಕ್ಕೆ ಹೊರಟು ದ್ವಾರಕಾ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಶಿವಾನಂದನೆಂಬ ಸಾಧುವು ಭೇಟಿಯಾದನು. ಶಿವಾನಂದನು ಗೋವಿಂದಾನಂದನ ಯತಿಯನ್ನು ಕುರಿತು, ಹುಬ್ಬಳ್ಳಿ ನಗರದಲ್ಲಿ ಸಾಕ್ಷಾತ್ ಶಿವಾತಾರವಾಗಿರುವ ಸದ್ಗುರು ಸಿದ್ಧಾರೂಢರು ಇರುವರು. ನಾನು ಅವರ ಶಿಷ್ಯನಿದ್ದೇನೆ. ಅವರಿಗೆ ನನ್ನ ಮೇಲೆ ವಿಶೇಷ ಪ್ರೇಮವಿರುತ್ತಿದ್ದು ನಾನು ಅಲ್ಲಿಯ ಉತ್ಸವಗಳ ಸಲುವಾಗಿ ದೇಶಾಂತರಗಳಿಂದ ಅನೇಕ ಸಾಮಗ್ರಿ ತಂದು ಪೂರೈಸುತ್ತೇನೆ. ಮಾಘ ಮಾಸದಲ್ಲಿ ಮತ್ತು ಶ್ರಾವಣದಲ್ಲಿ ಮಹೋತ್ಸವಗಳು ನಡೆಯುತ್ತಿರುತ್ತವೆ. ಆ ಸಮಯದಲ್ಲಿ ಮಹಾವೈಭವದಿಂದ ಸದ್ಗುರುಗಳನ್ನು ಪೂಜಿಸುತ್ತಾರೆ. ಆ ಸದ್ಗುರು ಬಹು ಕೃಪಾಂತವಿದ್ದು ಸರ್ವರಿಗೂ ಸುಖ ಪ್ರಾಪ್ತಿ ಮಾಡಿಕೊಡುವುದರಲ್ಲಿಯೇ ನಿರತನಾಗಿರುತ್ತಾನೆ. ತನ್ನ ಭಕ್ತರಿಗೆ ಬಂದ ಸಂಕಟ ಕಾಲದಲ್ಲಿ ಆತನ ಚಿಂತನೆ ಮಾಡಿದ ಮಾತ್ರದಿಂದ
ಪ್ರಾಪ್ತನಾಗಿ ರಕ್ಷಿಸುವನಾಗಿರುವುದರಿಂದ ಆತನು ದೀನನಾಥನೆನಿಸಿಕೊಳ್ಳುವನು. ಆತನನ್ನು ಒಮ್ಮೆ ನೋಡಿದೆಯಾದರೆ ಶಾಂತಿ ಸುಖದಿಂದ ಮನಸ್ಸು ತತ್ಕಾಲ ತಣ್ಣಗಾಗುವುದು. ಆತನು ಪ್ರಶಾಂತಾತ್ಮಕನಾಗಿದ್ದು ಮುಖದ ಮೇಲೆ ದಿವ್ಯ ತೇಜಯುಕ್ತನಾಗಿ ದರ್ಶನ ಮಾತ್ರದಿಂದ ತ್ರೈತಾಪಗಳನ್ನು ಹರಣ ಮಾಡುವನು ಎಂದು ಹೇಳಿದ ವಚನವನ್ನು ಕೇಳಿ ಗೋವಿಂದಾನಂದನು ಪ್ರೇಮಯುಕ್ತನಾಗಿ ಸಿದ್ಧ ಸದ್ಗುರುವನ್ನು ನೋಡಬೇಕೆಂಬ ಉತ್ಕಟೇಚ್ಛೆಯು ಆತನಿಗೆ ಪ್ರಾಪ್ತವಾಯಿತು. ಆ ಕೂಡಲೇ ದ್ವಾರಕಾ ಬಿಟ್ಟು ನೆಟ್ಟಗೆ ಹುಬ್ಬಳ್ಳಿಗೆ ಇಳಿದು ಸಿದ್ಧಾಶ್ರಮಕ್ಕೆ ಬರುವಾಗ ಮಧ್ಯರಾತ್ರಿಯಾಗಿದ್ದು ಎಲ್ಲ ಜನರು ನಿದ್ರಸ್ಥರಾಗಿದ್ದರು. ಅದೇ ಸಮಯದಲ್ಲಿ ಸದ್ಗುರುಗಳು ಅಕಸ್ಮಾತ್ತಾಗಿ ಹೊರಗೆ ಬಂದರು. ಗೋವಿಂದಾನಂದನು ಸಿದ್ಧರನ್ನು ನೋಡಿ ಬಹಳ ಆನಂದದಿಂದ, ಹೇ ಮಹಾರಾಜರೇ, ಸಿದ್ಧಾರೂಢ ಯತೀಶ್ವರರು ಎಲ್ಲಿ ಇದ್ದಾರೆಂದು ಹೇಳಿರಿ ಅಂದದ್ದು ಕೇಳಿ ಸದ್ಗುರುಗಳಂದರು, ನಿಮಗೆ ಬಹಳ ಹಸಿವಾಗಿರುತ್ತದೆ, ಬೇಗನೆ ಮಠದೊಳಗೆ ಬನ್ನಿರಿ. ಇದನ್ನು ಕೇಳಿ ಗೋವಿಂದಾನಂದನು, ನನ್ನ ಪೂರ್ವಾಪರ ಏನು ವಿಚಾರಿಸಿಕೊಳ್ಳುವ ಮೊದಲೇ ನನಗೆ ಹಸಿವಾದದ್ದು ಇವರಿಗೆ ಹೇಗೆ ತಿಳಿಯಿತು ಎಂದು ಬಹಳ ಆಶ್ಚರ್ಯಪಟ್ಟನು. ಸದ್ಗುರುಗಳು ಗೋವಿಂದಾನಂದನ ಕೈ ಹಿಡಿದು ಮಠದೊಳಗೆ ಕರಕೊಂಡು ಹೋದರು. ಅಲ್ಲಿದ್ದ ಶಿಷ್ಯರನ್ನು ಎಬ್ಬಿಸಿ ಗೋವಿಂದಾನಂದನಿಗೆ ಭೋಜನ ಮಾಡಿಸಲಿಕ್ಕೆ ಅಪ್ಪಣೆ ಕೊಟ್ಟರು. ಸಿದ್ಧರು ಅವರನ್ನು ಕುರಿತು, ಈತನು 3 ದಿವಸಗಳಿಂದ ಉಪವಾಸ ಇದ್ದಾನೆ ಅಂದದ್ದು ಕೇಳಿ ಗೋವಿಂದಾನಂದನು, ನಾನು ಸಿದ್ಧರ ದರ್ಶನದ ವಿನಃ ಉಣ್ಣಲೊಲ್ಲೆ ಅಂದನು. ಆಗ ಆ ಶಿಷ್ಯರೆನ್ನುತ್ತಾರೆ, ಹೇ ಸಾಧುವರ್ಯ, ಇವರೇ ಸಿದ್ಧಾರೂಢ ಸದ್ಗುರುರಾಯರು ಎಂದು ಅವರ ಕಡೆಗೆ ತೋರಿಸಿದರು. ಇದನ್ನು ಕೇಳಿದ ಕೂಡಲೇ ಗೋವಿಂದಾನಂದನು ಅತ್ಯಂತ ಪ್ರೇಮದಿಂದ ಸದ್ಗುರು ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮನ ಮಾಡಿ, ಹೇ ದಯಾಳು ಸದ್ಗುರುನಾಥ, ಕಿಂಕರನಾದ ನನ್ನ ಸಲುವಾಗಿ ಎಷ್ಟೊಂದು ಚಿಂತೆ ಮಾಡುತ್ತೀರಿ. ಶಿವಾನಂದನು ನಿಮ್ಮ ವಿಷಯ ಅಂದದ್ದೆಲ್ಲ ಇಲ್ಲಿ ಸತ್ಯವಾಗಿ ನೋಡುತ್ತೇನೆ. ಗುರುವರರಾದ ನೀವು ಅಕಸ್ಮಾತ್ತಾಗಿ ಬಂದಂಥ ನನ್ನ ಮೇಲೆ ಇಷ್ಟು ದಯ ತೋರಿಸುವಂಥ ನನ್ನ ಅಧಿಕಾರವಲ್ಲ. ನಿಮ್ಮ ಚರಣಗಳಲ್ಲಿ ನಾನೊಬ್ಬ ಪಾಮರನಿರುತ್ತೇನೆ. ಈ ಪ್ರಕಾರ ಅಂದು ಆ ಪರಮಹಂಸರು ಪುನಃ ಸಿದ್ಧರ ಚರಣಕ್ಕೆ ಬೀಳುವಂಥವರಾದರು. ಶಿಷ್ಯರು ಸರ್ವ ಸ್ಥಾನಗಳಲ್ಲಿ ಹುಡುಕಿದರೂ ಫಲಹಾರ ದ್ರವ್ಯ ಏನೇನೂ ಸಿಗಲಿಲ್ಲ. ಇದನ್ನು ತಿಳಿದು ಸಿದ್ಧರು ಅನ್ನುತ್ತಾರೆ, ದುರ್ವಾಸ ಮುನಿಗಳು ಧರ್ಮರಾಯನ ಪರ್ಣಕುಟೀರಕ್ಕೆ ರಾತ್ರಿ ಕಾಲದಲ್ಲಿ ಭೋಜನಕ್ಕೆ ಬಂದಂತೆ ಇಲ್ಲಿ ಈಗ ಆಯಿತು. ಆ ಸಮಯದಲ್ಲಿ ದ್ರೌಪದಿಯು ಕೃಷ್ಣನನ್ನು ಪ್ರಾರ್ಥಿಸುವಂಥವಳಾದಳು. ಹಾಗೆ ಇಲ್ಲಿ ನಾನು ಯಾರನ್ನು ಕುರಿತು ಶರಣು ಹೋಗಲಿ ಅಂದಾಗ ಗೋವಿಂದಾನಂದನು ತಾನು ತಮಗೇನೇ ಶರಣು ಹೋಗಬೇಕು ಎಂದು ಅಂದರು. ಆಗ ನಗುತ್ತಾ ಸದ್ಗುರುಗಳು ಮಠದ ಹೊರಗೆ ಹೋಗಿ ಕೂಡಲೇ ಕೈಯಲ್ಲಿ ದೋತರ ಹಿಡ್ಕೊಂಡು ಬಂದರು. ಅದನ್ನು ತೆಗೆದು ನೋಡಲು ಅದರೊಳಗೆ ಅನೇಕ ಫಲಹಾರ ವಸ್ತುಗಳಿದ್ದವು. ಇವನ್ನು ನಾನು ತೆಗೆದುಕೊಂಡು ಬಂದೆನು ಎಂದು ಸದ್ಗುರುಗಳಂದರು. ಎಲ್ಲಿಂದ ಆ ವೇಳೆಗೆ ತೆಗೆದುಕೊಂಡು ಬಂದರು ಎಂಬುದು ಯಾರಿಗೂ ತಿಳಿಯಲಿಲ್ಲ. ಗೋವಿಂದಾನಂದನಾದರೂ ಇವರು ಸಾಕ್ಷಾತ್ ಈಶ್ವರಾವತಾರವೆಂದು ತಿಳಿದುಕೊಂಡನು. ಅನಂತರ ಆತನು ಫಲಹಾರವನ್ನು ಸೇವಿಸಿದ ಮೇಲೆ ಎಲ್ಲರೂ ಶಯನಕ್ಕೆ ತೆರಳಿದರು. ಮರುದಿವಸ ಸದ್ಗುರುಗಳೆನ್ನುತ್ತಾರೆ, ಹೇ ಆನಂದ ಮೂರ್ತಿಯಾದ ಗೋವಿಂದಾನಂದನೇ, ನೀನು ಇಲ್ಲಿಯೇ ಇರುತ್ತಿದ್ದು ನಿನ್ನ ಸಂಗತಿ ಲಾಭವನ್ನು ನಮಗೆಲ್ಲರಿಗೂ ಕೊಡಬೇಕು. ಅದಕ್ಕೆ ಗೋವಿಂದಾನಂದನು ಅನ್ನುತ್ತಾನೆ, ನನ್ನ ಅನಂತ ಜನ್ಮಗಳ ಪುಣ್ಯವಿತ್ತೆಂದು ನಿಮ್ಮ ದರ್ಶನವಾಯಿತು. ಇನ್ನು ಮರಣ ಪರ್ಯಂತ ಇಂತಹ ದಿವ್ಯಚರಣಗಳ ಲಾಭವನ್ನು ನಾನು ಬಿಡಲಾರೆನು. ದೇಶ ದೇಶಗಳಲ್ಲಿ ನಿಮ್ಮ ಪುಣ್ಯ ಕೀರ್ತಿಯನ್ನು ವರ್ಣಿಸುವುದಕ್ಕೆ ನನಗೆ ಬೇಕಾಗುವ ಶುದ್ಧ ಮತಿಯನ್ನು ದಯಪಾಲಿಸಬೇಕಾಗಿ ನಿಮ್ಮ ಚರಣ ಕಮಲಗಳಲ್ಲಿ ನನ್ನ ಪ್ರಾರ್ಥನೆಯೂ ಇರುತ್ತದೆ. ಹಾಗೆ ಗೋವಿಂದಾನಂದ ಪರಮಹಂಸರು ನಿರೂಪಣ ಮಾಡಲಿಕ್ಕೆ ನಿಂತು ಸದ್ಗುರು ಕೀರ್ತಿಯನ್ನು ವರ್ಣಿಸುತ್ತಿರುವಾಗ ಶ್ರೋತಾ ಜನರ ಮನಸ್ಸುಗಳೆಲ್ಲ ತಲ್ಲೀನವಾದವು. ಕೀರ್ತನದಲ್ಲಿ ಅದ್ಭುತ ಪ್ರೇಮವು ಉಕ್ಕಿ ಬಂದು ಎಲ್ಲರ ನೇತ್ರಗಳು ಪ್ರೇಮಾಶ್ರುಗಳಿಂದ ತುಂಬಿ ಸರ್ವರು ಆನಂದಭರಿತರಾದರು. ಈ ಪ್ರಕಾರ ಅನೇಕ ದೇಶಗಳಿಂದ ಸತ್ಪುರುಷರು ಸಿದ್ಧನಾಥರನ್ನು ಹುಡುಕುತ್ತಾ ಬಂದು ದರ್ಶನ ಮಾತ್ರದಿಂದ ಅವರ ವೃತ್ತಿ ಸ್ಥಿರವಾಗಿ ಬೇರೆ ಸ್ಥಾನಕ್ಕೆ ಹೋಗಲಿಕ್ಕೆ ಮನಸ್ಸು ಬಾರದಂತಾಗುವುದು. ಶ್ರೀ ಸಿದ್ಧಾರೂಢ ಸದ್ಗುರುಗಳ ಸಾಕ್ಷಾತ್ ಪರಮೇಶ್ವರನ ಪೂರ್ಣಾವತಾರವಾಗಿರುವುದರಿಂದ ಯಾರ್ಯಾರು ಜ್ಞಾನಾಧಿಕಾರಿಗಳಾಗಿರುವರು ಅವರ ಗುರುಗಳನ್ನು ಶೋಧಿಸಿ ಇಲ್ಲಿಗೆ ಬರುವರು. ಸದ್ಗುರು ರಾಜನು ದಯಾಸಾಗರನಿದ್ದು ಸತ್ವರೂಪ ಎಲ್ಲ ನದಿಗಳನ್ನು ತನ್ನಲ್ಲಿ ಸ್ವೀಕರಿಸಿ ಐಕ್ಯ ಮಾಡಿಕೊಳ್ಳುವನು. ಇತರರಿಗೆ ಸುಖವೆಂಬ ಜಲವನ್ನು ಕೊಡುವಂಥವನಾಗುತ್ತಾನೆ. ಸಂತ ಚರಿತ್ರೆಯನ್ನು ಕರ್ಣಗಳಿಂದ ಶ್ರವಣ ಮಾಡುವುದರಿಂದ ಶ್ರೋತಾ ಜನರ ಮನಸ್ಸಿಗೆ ಆನಂದ ಪ್ರಾಪ್ತವಾಗುವುದು. ಆದ್ದರಿಂದ ಇಂಥ ಆನಂದ ಕಥನದಲ್ಲಿ ಇವತ್ತಿನ ದಿವಸ ಪ್ರವರ್ತನಾದೆನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 37ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು.
ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ 38ನೆಯ ಅಧ್ಯಾಯವನ್ನು ತಿಳಿಯೋಣ. ಆ ಸಿದ್ಧಾರೂಢರು ತಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.